ಟಾಕ್ಸಿಕ್ ನಲ್ಲಿರುವಂತ ರಾಯ ರಾಮಾಯಣದಲ್ಲಿರುವಂತ ರಾವಣ ಇದ್ದಂಗೆ. ಟಾಕ್ಸಿಕ್ ನಲ್ಲಿ ಯಾವ ತರ ರಾಯ ಕ್ಯಾರೆಕ್ಟರ್ ಇದೆ ಅಂದ್ರೆ, ನಾವು ಹಿಂದೆ ರಾಕಿ ಬಾಯ್ ಕ್ಯಾರೆಕ್ಟರ್ ನೋಡಿದೀವಲ್ಲ, ಅದಕ್ಕಿಂತ 10ರಷ್ಟು ತುಂಬಾ ಪವರ್ಫುಲ್ ಕ್ಯಾರೆಕ್ಟರ್. ಫಸ್ಟ್ ಆಫ್ ಆಲ್ ಆಲ್ರೆಡಿ ರಿವ್ಯೂಗಳು ತುಂಬಾನೇ ಬರ್ತಾ ಇದಾವೆ. ನಾನು ಫಸ್ಟ್ ಗೆ ಕ್ಲಾರಿಟಿ ಕೊಡ್ತೀನಿ, ಈ ಸಿನಿಮಾನ ಯಾರು ನೋಡ್ಬೇಕು ಯಾರು ನೋಡ್ಬಾರ್ದು ಅಂತ. ಯಾರು ನೋಡ್ಬೇಕು ಅಂದ್ರೆ, ಯಾರು ಕನ್ನಡ ಸಿನಿಮಾನ ಬೆಳೆಸ್ಬೇಕು, ಕನ್ನಡ ಸಿನಿಮಾನ ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗ್ಬೇಕು ಅಂತ ಯೋಚಿಸ್ತಾರಲ್ಲ, ಅವರು ಈ ಸಿನಿಮಾನ ನೋಡ್ಬೇಕು. ಯಾರು ನೋಡ್ಬಾರ್ದು ಅಂದ್ರೆ, ಬರೀ ಅದರಲ್ಲಿ ಕಮ್ಮಿ ಹುಡುಕ್ತಾರೆ, ನಮ್ಮ ಇಂಡಸ್ಟ್ರಿ ಯಾವತ್ತು ಹೋಗ್ಬಾರ್ದು ಅಂತ ಅನ್ಕೊಂತಾರಲ್ಲ, ಅವರು ನೋಡ್ಬಾರ್ದು. ಯಾಕಪ್ಪ ಅಂದ್ರೆ ಇದು ಅವ್ರ ಎಕ್ಸ್ಪೆಕ್ಟೇಷನ್ ಲೆವೆಲಿಗೆ ಮೀಟ್ ಆಗಲ್ಲ. ಹಾಗೆ ಯಾವುದೇ ಸ್ಪಾಯ್ಲರ್ ಇಲ್ಲದೆ ಕ್ವಿಕ್ ಆಗಿ ಒಂದು ಸಣ್ಣ ರಿವ್ಯೂ ಕೊಡ್ತೀನಿ ಕೇಳಿ. ಈ ಸಿನಿಮಾ ನಾವು ಟ್ರೈಲರು ಟೀಸರ್ ಅಲ್ಲಿ ನೋಡಿರೋ ತರ ಇಲ್ವೇ ಇಲ್ಲ. ನಾವು ಟ್ರೈಲರು ಟೀಸರ್ ನೋಡಿ ಬರೇ ಹೊಡೆದಾಟ ಅದು ಇದು ಅಂತ ಅನ್ಕೊಂಡಿದ್ವಿ, ಬರೇ ಇಂಟಿಮೆನ್ಸಿ ಸೀನು, ಏನ್ ರೊಮ್ಯಾನ್ಸು, ಅಡಲ್ಟ್ ಕಂಟೆಂಟು, ಆಕ್ಷನ್ ಅಂತ. ಆದ್ರೆ ಸಿನಿಮಾ ನೋಡಿದ್ಮೇಲೆ ನೀವು ಅನ್ಕೊಂತೀರ, ಈ ಸಿನಿಮಾದ ಕೋರ್ ಎಲಿಮೆಂಟ್ ಬೇರೆ, ಕಂಟೆಕ್ಸ್ಟೇ ಬೇರೆ ಅಂತ. ನಾವು ಪ್ರತಿಯೊಬ್ಬರು ಕನ್ನಡಿಗರು ನೋಡಲೇಬೇಕಾದಂಥ ಈ ಸಿನಿಮಾ. ನಾವು ಇದ್ರ ಮುಂಚೆ ನಾವು KGF ಆಗಲಿ ಯಾವುದೇ ಸಿನಿಮಾ ಆಗಲಿ ಯಶ್ ಅವ್ರದ್ದು ನೋಡ್ತಿದ್ರೆ, ಯಶ್ ಅವ್ರ ಹತ್ರ ಒಂದು ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಇದೆ, ಒಳ್ಳೆ ಗ್ಲಾಮರ್ ಇದೆ, ಅಷ್ಟು ಸಾಕು ಸಿನಿಮಾದಲ್ಲಿ ಅವ್ರನ್ನ ಮುಂದೆ ತೊಗೊಂಡು ಹೋಗೋಕ್ಕೆ ಅಂತ ಅನ್ಕೊಂಡಿದ್ವಿ. ಆದರೆ ಟಾಕ್ಸಿಕ್ ಸಿನಿಮಾದಿಂದ ಅವರು ಜಸ್ಟ್ ಗ್ಲಾಮರ್ ಅಷ್ಟೇ ಅಲ್ಲ, ಜಸ್ಟ್ ಸ್ಕ್ರೀನ್ ಪ್ರೆಸೆನ್ಸ್ ಅಷ್ಟೇ ಅಲ್ಲ, ಅವ್ರ ಆ್ಯಕ್ಟಿಂಗ್ ಕೂಡ 10ರಷ್ಟು ಜಾಸ್ತಿನೇ ಮಾಡ್ತಾರೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಇದು ಜಸ್ಟ್ ಬಿಗಿನಿಂಗ್ ಅಂತಲೇ ಹೇಳ್ತೀನಿ. ಫಸ್ಟ್ ಹಾಫ್ ಮಾತ್ರ ತುಂಬಾ ಸೈಕ್ ಆಗಿದೆ, ಸೆಕೆಂಡ್ ಹಾಫ್ ಕೂಡ ಅಷ್ಟೇ ಚೆನ್ನಾಗಿದೆ. ನೀವು ಸಿನಿಮಾ, ನಾನು ಜಾಸ್ತಿ ಹೇಳಕ್ ಹೋಗಲ್ಲ ಸಿನಿಮಾ ಹೇಗಿದೆ ಅಂತ, ನೀವು ಒಂದ್ಸತಿ ಥಿಯೇಟ್ರಿಗೆ ಹೋಗಿ ಆ ಎಕ್ಸ್ಪೀರಿಯನ್ಸ್ನ ಮಾಡಿ. ಸಿನಿಮಾದಲ್ಲಿ ಬರುವಂಥ ಪ್ರತಿಯೊಂದು ಕ್ಯಾರೆಕ್ಟರ್ ಆರ್ಕ್ ತುಂಬಾನೇ ಚೆನ್ನಾಗಿದೆ. ನಾವು ಟ್ರೈಲರಲ್ಲಿ ಅಷ್ಟು ಜನ ಆರ್ಟಿಸ್ಟ್ನ ನೋಡಿ ಯಾವ ಥರ ಅವರು ಟೈಮ್ ಸ್ಪೇಸ್ ಕೊಡ್ತಾರೆ, ಸ್ಕ್ರೀನ್ ಟೈಮ್ ಕೊಡ್ತಾರೆ ಪ್ರತಿಯೊಂದು ಆ್ಯಕ್ಟ್ರಿಗೂ ಅಂತ ಅಂದ್ಕೊಂಡಿದ್ವಿ. ಆದರೆ ಸಿನಿಮಾ ಇಲ್ಲಿ ಕ್ಯಾರೆಕ್ಟರ್ ಮೇಲಲ್ಲ, ಇಡೀ ಸಿನಿಮಾ ಒಂದು ಕತೆ ಇದೆ. ಆ ಕತೆನ ಈ ಕ್ಯಾರೆಕ್ಟರ್ಗಳು ಸಿನಿಮಾನ ಎಷ್ಟು ಚೆನ್ನಾಗಿ ಮುಂದೆ ತೊಗೊಂಡು ಹೋಗ್ತಾರಂತ ನೀವು ನೋಡಲೇಬೇಕು. ಹಾಗೆ ಸಿನಿಮಾದ ಕ್ಲೈಮ್ಯಾಕ್ಸ್ ಬಂದಿದ ತಕ್ಷಣ ನಿಮಗೆ ಒಂಥರ ನಿಜವಾಗ್ಲೂ ಗೂಸ್ ಬಂಪ್ಸ್ ಬರುತ್ತೆ ಪಕ್ಕ. ಇದಂತೂ ನಾನು 100% ಹೇಳ್ತೀನಿ. ಸಿನಿಮಾ ನೀವು ನೋಡಿ ನೀವು ಆಮೇಲೆ ಹೇಳ್ತೀರಾ. ನಾನಂತೂ ಇಷ್ಟು ಚಿಕ್ಕದಾಗಿ ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ವಿತ್ ಸ್ಪಾಯ್ಲರ್ ಆಗಿ ಹೇಳ್ತೀನಿ. ಥ್ಯಾಂಕ್ ಯು.